ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಗೈಸ್, ಇನ್ನೇನು ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತಿದೆ 1 ಮಂತಲ್ಲಿ. ಹಾಗಾಗಿ ಹೋಗೋಕ್ಕೂ ಮುನ್ನ ನಾನಿದ್ದಂಥ ರೂಮ್ ಟೂರ್ನ ಮಾಡಿ ಹೋಗೋಣ ಅನ್ನೋದು ನನ್ನ ಆಸೆ ಇತ್ತು. ಹಂಗಾಗಿ ಅಂದು ಇಂದು ಎಷ್ಟೋ ದಿನ ಆದಮೇಲೆ, ಎಷ್ಟೋ ದಿನಕ್ಕಿಂತ ಮುಂಚೆ ಅಂದ್ಕೊಂಡಿದ್ದೆ ರೂಮ್ ಟೂರ್ ಅಂತ. ನನ್ನ ಫ್ರೆಂಡ್ಸು ಬಿಡಲಿಲ್ಲ, ನೀನು ಮಾಡ್ತೀಯಾ, ಬೇರೆ ಬ್ಲಾಗ್ ನೋಡ್ತೀಯ, ಇಲ್ಲ ನೀನು ಬ್ಲಾಗ್ ಮಾಡ್ತೀಯಾ ಅಂತ ಹೇಳಿದ್ರು. ಹಂಗಾಗಿ ಇವತ್ತು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡು ಇವತ್ತು ರೂಮ್ ಟೂರ್ ಮಾಡೋಣ ಅಂತ ಬಂದಿದ್ವಿ. ನಮ್ಮ ರೂಮ್ ಟೂರ್ ಮಾಡೋಕ್ಕೂ ಮುಂಚೆ ನಾವಿರೋದು 107 ಅಂತ ರೂಮು. ಕೆಳಗಡೆ ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟ್ ಫ್ಲೋರಲ್ಲೇ ಮೆಟ್ಲತ್ತು ಬಂದಿದ ತಕ್ಷಣ ನಮ್ಮ ರೂಮ್ ಸಿಗುತ್ತೆ. ಎಂಟರ್ ಆಗಿದ ತಕ್ಷಣನೇ ಇಲ್ಲಿ ಸೈಡಲ್ಲಿ ಫಸ್ಟ್ ಇದು ನನ್ನ ಚಪ್ಪಲಿ ಬಾಕ್ಸ್, ಅಂದರೆ ನನ್ನ ಚಪ್ಪಲಿ ಸೆಕ್ಷನ್, ನನ್ನ ಚಪ್ಪಲಿ ಶೂಸ್ ಎಲ್ಲ ಇದೆ. ಇನ್ನು ಅವರಿಬ್ಬರದು ಅವ್ರವ್ರ ಬೆಡ್ ಕೆಳಗಡೆ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ಈ ಕಡೆಗೆ ಬಂದ ತಕ್ಷಣ ದಿಸ್ ಇಸ್ ಮೈ ಪ್ಲೇಸ್. ಇಲ್ಲಿಗೆ ಬಂದರೆ ಬನ್ನಿ, ಇಲ್ಲಿ ನನ್ನ ಬೆಡ್ ಮೇಲೆ ಬೆಡ್ ಮಾತ್ರ ಇಲ್ಲ, ಅದ್ರ ಜೊತೆಗೆ ಇದು ನನ್ನ ಚಾರ್ಜರ್, ಆಮೇಲೆ ನನ್ನ ಸ್ಪೆಕ್ಸ್, ನನ್ನ ಇಯರ್ಪಾಡ್ಸ್ ಆ್ಯಂಡ್ ಕರ್ಚಿಫ್. ಸ್ವಲ್ಪ ಕೋಲ್ಡ್ ಆಗುತ್ತೆ ನನಗೆ ಜಾಸ್ತಿ, ಅದಕ್ಕೆ ಕರ್ಚಿಫ್ ಇಟ್ಕೊಂಡಿರ್ತೀನಿ. ಆಮೇಲೆ ಈ ಕಡೆಗೆ ಬಂದರೆ ಇದು ಸ್ನೇಹ ಬೆಡ್. ಅವಳು ಮತ್ತು ಕಾವ್ಯ ಊರಿಗೆ ಹೋಗಿದ್ದಾರೆ, ಹಾಗಾಗಿ ಅವರಿಲ್ಲ ಇದ್ರು. ಅವ್ರದ್ದು ಇನ್ನೇನು 1 ಮಂತ್ ವೆಕೇಟ್ ಆಗ್ತೀವಲ್ಲ, ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾಳೆ. ಅವ್ಳು ದೂರ ಇರೋದ್ರಿಂದ ಆಲ್ರೆಡಿ ಮಾಡಿಟ್ಟಿದ್ದಾಳೆ, ಯಾವಾಗಾದ್ರೂ ತೊಗೊಂಡು ಹೋಗ್ಬೋದು ಅಂತ. ಆಮೇಲೆ ಹಿಂಗೆ ಬಂದರೆ ಇಲ್ಲಿ ಪರ್ಸನಲ್ ಎಸೆನ್ಷಿಯಲ್ಸ್ ಇಟ್ಕೊಂಡಿದ್ದೀವಿ, ಮತ್ತು ಬಟ್ಟೆ ಒಗೆಯೋದು, ಸೋಪು, ಕ್ಲಿಪ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಇಲ್ಲಿಗೆ ಬಂದರೆ ಇದು ವಾಶ್ರೂಮ್. ಇಲ್ಲಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀವಿ ಪಕ್ಕದಲ್ಲೇ. ಹಿಂಗೆ ಬಂದರೆ ವಾಶ್ರೂಮ್ ಪಕ್ಕ ನನ್ನ ಟೇಬಲ್. ಇದು ಸ್ಟಡಿ ಟೇಬಲ್ ಜೊತೆ ಚೇರ್ ಕೊಟ್ಟರು. ಆದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮಾತ್ರ ಚೆನ್ನಾಗಿ ಯೂಸ್ ಮಾಡಿದೆ. ಅದಾದಮೇಲೆ ಯೂಸೇ ಮಾಡಲಿಲ್ಲ, ಬರೀ ಫುಲ್ ಡಂಪ್ ಮಾಡಿಟ್ಟಿದ್ದೆ ಎಲ್ಲ. ಏನಂದರೆ ಅದೆಲ್ಲ ಬಂದ ತಕ್ಷಣ ಫುಲ್ ಅಭ್ಯಾಸ ಆಗಿಬಿಟ್ರೆ ಸ್ಟ್ರೆಸ್ಫುಲ್ ಲೈಫ್. ಇವಾಗ ಹೊಸದಾಗಿ ಏನಾದರೂ ಒಂದು ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋತೀವಿ, ಅದಾದಮೇಲೆ ಬಿಡು ಅನ್ನೋ ಥರ ಆಗೋಯ್ತು. ಇಲ್ಲಿಗೆ ಬಂದರೆ ಇದು ಯಾಕೆ ಇವಾಗ ಕ್ಲೀನ್ ಆಗಿದೆ ಅಂದರೆ ನಮ್ಮ ರೂಮು ರಾತ್ರಿ 11:30 ಏನೋ ಇಂಟ್ರೆಸ್ಟ್ ಬಂತು ಅಂತ ಕ್ಲೀನ್ ಮಾಡಿಟ್ಟಿದ್ದಷ್ಟೇ. ಇಲ್ಲಿಗೆ ಬಂದರೆ ಇದೆಲ್ಲ ನನ್ನ ವಸ್ತುಗಳು ಇವಾಗ ಸದ್ಯಕ್ಕಿರೋದು. ಇದು ಯಾವಾಗಲೂ ಇದ್ದೇ ಇರುತ್ತೆ. ಇದರಲ್ಲಿ ಏನಿರುತ್ತೆ ಅಂದರೆ ನನ್ನ ಮೂಸಂಬಿ. ದಿನಕ್ಕೊಂದು ಆಪಲ್ ತಿಂದರೆ ಹೆಂಗೆ ಡಾಕ್ಟರಿಂದ ದೂರ ಇರ್ಬೋದು ಅಂತಾರೋ, ನಾನು ದಿನಕ್ಕೊಂದು ಮೂಸಂಬಿ ತಿಂತೀನಿ. ಇದು ನನ್ನ ಫೇವ್ರೆಟ್, ಒಳ್ಳೇದು ಅಂತ ಗೊತ್ತಿಲ್ಲ ಅಷ್ಟೇ. ಹಿಂಗೆ ಬಂದರೆ ಇದು ಬ್ಯಾಗ್. ಇಲ್ಲಿ ಕ್ಯಾಮ್ರಾಮನ್ ಮಾಡ್ತಿದ್ದಾರಲ್ಲ, ದಿನ ಇದನ್ನ ಇಟ್ಕೊಂಡು ಅಲ್ಲಾಡಿಸ್ತಾರೆ. ಆದರೆ ಇದರಲ್ಲಿ ಏನಿದೆ ಅಂದರೆ ಬರೀ ಕವರ್ಸು, ಬ್ಯಾಗ್ಸ್ ಇದೆ, ಬೇಕಾಗುತ್ತೆ ಅಂತ. ಇದೇನು ಕ್ಯಾಪ್ ನೋಡ್ತಾ ಇದ್ದೀರಾ, ಇದು ಇವಾಗ ನಾನು ಫೋನ್ ಶೂಟ್ ಮಾಡ್ತಾ ಇರೋಕ್ಕೊಂದು ಫಸ್ಟ್ ಬಂದಾಗ ತೊಗೊಂಡಿರೋ ಟ್ರಾನ್ಸ್ಪರೆಂಟ್ ಕ್ಯಾಪ್. ಬಿಸಾಕ್ತಿದ್ದೆ, ಬಟ್ ನನ್ನ ಫ್ರೆಂಡು ಇದು ಪೇಂಟ್ ಮಾಡಿಕೊಟ್ರು, ಅದಕ್ಕೆ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಹೀಗೆ ಬಂದರೆ ಇದು ಕಾವ್ಯ ಬೆಡ್. ಅದಾದ್ಮೇಲೆ ಇದ್ರ ಪಕ್ಕನೇ ಸ್ನೇಹಂದು ಸ್ಟಡಿ ಟೇಬಲ್ ಇದೆ. ಇಲ್ಲಿ ಬರೋದಾದ್ರೆ ಬನ್ನಿ, ಇಷ್ಟೊಂದು ತಟ್ಟೆ ಇದೆ, 7 ಮೆಂಬರ್ಸ್ದು ತಟ್ಟೆ ಇಲ್ಲೇ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಫುಡ್ ಐಟಮ್ಸ್ ಇದೆ. ಯಾಕಂದ್ರೆ ಇತ್ತೀಚೆಗೆ ನಾವು ಇಂಟರ್ನ್ಶಿಪ್ಗೆ ಹೋಗ್ತಾ ಇರೋದ್ರಿಂದ 3 ಮಂತ್ಸಿಂದ ಒಂದೊಂದು ಟೈಮ್ ಫುಡ್ ಇರಲ್ಲ. ನಮಗೆ ಆದರೆ 8:30 ಹೋಗ್ಬೋದು, ಬಟ್ ನನ್ನ ಫ್ರೆಂಡ್ಸ್ಗೆ 8:30ಗೂ ಮುನ್ನನೇ ಹೋಗ್ಬೇಕಾಗಿರುತ್ತೆ, 6:30 ಅವಾಗೆಲ್ಲ. ಅಷ್ಟು ಬೇಗ ನಮ್ಗೆ ಟಿಫನ್ ಬಂದಿರಲ್ಲ, ಹಾಗಾಗಿ ಏನಾದರೂ ಮಾಡ್ಕೊತಿರ್ತೀವಿ. ಗೊತ್ತಲ್ಲ, ಹಾಸ್ಟೆಲ್ ಅಂದಮೇಲೆ ಲೇಟ್ ನೈಟ್ ಮ್ಯಾಗೀಸ್ ಅದು ಇದು ನಡೀತಾನೆ ಇರುತ್ತೆ. ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮಾವಿನಕಾಯಿ ಯಾರೂ ಇಲ್ಲ, ಅದಕ್ಕೆ ಹಂಗೆ ಇದೆ. ಎಲ್ಲರೂ ಇದ್ದಿದ್ರೆ ಇಷ್ಟೊತ್ತು ಖಾಲಿ ಆಗಿರ್ತಿತ್ತು. ಬನ್ನಿ, ಹೀಗೆ ಬಂದರೆ ಇಲ್ಲಿಷ್ಟು ನಮ್ಮದು ಕಬೋರ್ಡ್ಸು. ಅಂದರೆ ಸದ್ಯ ನಮಗೆ ದೊಡ್ಡದಾಗೆ ಕೊಟ್ಟಿದ್ದಾರೆ. ಬಂದಾಗ ಇಷ್ಟು ತಂದ್ವಿ, ಇವಾಗ ಇಷ್ಟು ಮಾಡಿಟ್ಟು ಜಾಗ ಇಲ್ಲದೆ ಪರದಾಡ್ತಾ ಇದ್ದೀವಿ. ಹಾಗಾಗಿ ಏನಿಲ್ಲ, ಒಂದು 4 ಕಂಪಾರ್ಟ್ಮೆಂಟ್ಸ್ ಇದೆ, ಮಧ್ಯದಲ್ಲಿ 1 ಡೋರ್ ಇದೆ ಅಷ್ಟೇ. ಇದು ನನ್ನ ಟೇಬಲ್, ಇದು ನಂದು ಕಬೋರ್ಡು, ಇದು ಕಾವ್ಯದು, ಇದು ಸ್ನೇಹದ್ದು. ಹಂಗೆ ಮೇಲೆ ಬಂದರೆ ಇದು ನಮ್ಮ ಲಗೇಜ್ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಇದು ನಮ್ಮದು ಫೈನಲ್ ಇಯರ್ ಪ್ರಾಜೆಕ್ಟ್. ಹೀಗೆ ಬಂದರೆ ಇದು ಕಾವ್ಯ ಟೇಬಲ್. ಬನ್ನಿ, ಇಲ್ಲಿಂದ ಬಂದರೆ ಒಂದು ಏನು ವ್ಯೂ ಪಾಯಿಂಟ್ ಅಂದರೆ, ಇಲ್ಲಿ ನಮ್ಮನ್ನು ನೋಡ್ಕೊಳ್ತಿರುವಂಥವ್ರು ಅಂದರೆ
ನಮ್ಮನ್ನ ಟೇಕ್ ಕೇರ್ ಮಾಡೋ ಅಂಥವ್ರು ಅಂಕಲ್ಲು ಅವರೆಲ್ಲ ಇಲ್ಲಿ ವಾಸವಾಗಿರ್ತಾರೆ. ಇಲ್ಲಿರೋ ಮಕ್ಕಳೆಲ್ಲ ಅವ್ರ ಮಕ್ಕಳು. ಇವ್ರ ಜೊತೆನೆ ನಾವು ಆಟ ಪಾಠ ಅನ್ಕೊಳ್ಳಿ. ಹಾಗೆ ಇದಿಷ್ಟು ನಮ್ಮದು ರೂಮ್ ಟೂರು. ಚೆನ್ನಾಗಿತ್ತು. ಇಷ್ಟು ದಿನ ಇಲ್ಲೇ ಬಂದು ಚಿಟ್ಚಾಟ್ ಮಾಡ್ತಿದ್ವಿ. ಅಂದರೆ ಎಲ್ಲ ರೂಮಲ್ಲೂ ನನ್ನ ಫ್ರೆಂಡ್ಸ್ ರೂಮಲ್ಲಿ ಈ ಕಾರಿಡಾರಲ್ಲಿ ಉಳ್ಕೊಂಡಿದ್ದೀವಿ. ಲಾಸ್ಟ್ 2 ರೂಮ್ಸ್ ಇದ್ದಾರೆ, ಅಲ್ಲಿ ಒಬ್ಬೊಬ್ಬರೇ ಇದ್ದಾರೆ, ಅಂದರೆ ಅವ್ರ ಜೊತೆ ಜೂನಿಯರ್ಸ್ ಇದ್ದಾರೆ. ಇಲ್ಲಿ ನಮ್ಮ ರೂಮ್ ಮುಂದೆನೇ ಇನ್ನೊಬ್ಬರು ರೂಮ್ ಇದೆ, ಇನ್ನೊಬ್ಬ ಫ್ರೆಂಡ್ಸ್ ರೂಮ್ದು. ಅಲ್ಲಿ ಇಬ್ಬರು ನಮ್ಮ AE ಅವರೇ ಇದ್ದಾರೆ ಮತ್ತು ಇನ್ನೊಬ್ರು EC ಅವರು ಇದ್ದಾರೆ. ಹಾಗಾಗಿ ನಮ್ಮ ರೂಮಲ್ಲಿ ಮಾತ್ರ 3 ಜನ ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗಿರೋದ್ರಿಂದ ಇಲ್ಲೇ ಇರ್ತೀವಿ ನಾವು 7 ಜನ. ಆಲ್ಮೋಸ್ಟ್ ಇಲ್ಲೇ ಚಿಟ್ ಚಾಟ್, ಇಲ್ಲೇ ತಿನ್ನೋದು, ಒಂದೊಂದ್ಸತಿ ಇಲ್ಲೇ ಮಲಗೋದು ಎಲ್ಲ ಇಲ್ಲೇ ನಡೆಯುತ್ತೆ. ಇಷ್ಟು ದಿನ ಚೆನ್ನಾಗಿತ್ತು, ಬಟ್ ಇನ್ 1 ಮಂತ್ ಮಿಸ್ ಮಾಡ್ಕೋತೀವಿ ಅನ್ಸುತ್ತೆ. ಅದಕ್ಕೆ ನಮ್ಮ ರೂಮ್ ಟೂರು ನಿಮಗಾಗಿ ಮಾಡಿದ್ದೀನಿ ನೋಡಿ. ಬೆಳಕಿಲ್ಲ ಅಂತ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಹಾಸ್ಟೆಲ್ ಅಂದಮೇಲೆ ಎಲ್ಲ ಕರೆಕ್ಟಾಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಲೈಟ್ ಆನೇ ಆಗಲ್ಲ. ಇವಾಗ ಸದ್ಯಕ್ಕೆ ಆನ್ ಆಗ್ತಿಲ್ಲ, ಬಟ್ ಹೇಳಿದ್ದೀವಿ, ಅದು ಯಾವಾಗ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ. ನೋಡೋಣ, ಇನ್ನೇನು ಸ್ವಲ್ಪ ದಿನ ಅಲ್ವಾ. ಅದಾದಮೇಲೆ ಈ ರೂಮ್ನ ವೆಕೇಟ್ ಮಾಡಿ ಹೋಗಬೇಕು. ನನಗೆ ಕಂಪೇರ್ ಮಾಡೋದಾದರೆ ಬೇರೆ ಕಾಲೇಜಸ್ಗಿಂತ ನಮ್ಮ ಹಾಸ್ಟೆಲ್ ಕಡಿಮೆ ನಮಗೆ ಫೀ. ನಮ್ಗೆ ತುಂಬ ಬಜೆಟ್ ಅನಿಸ್ತು. ಅದಕ್ಕೆ ಎಸೆನ್ಷಿಯಲ್ಸ್ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು. ದುಡ್ಡಿಗೆ ತಕ್ಕಂಗೆ ನಮ್ಗೆ ಕರೆಕ್ಟಾಗಿದೆ, ಸಾಕು. ಇಷ್ಟು ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಇರೋಕ್ಕೂ ಚೆನ್ನಾಗಿದೆ ಜಾಗ. ಹಾಗೆ ಇಲ್ಲಿ ನಮ್ಮ ರೂಮ್ ನೋಡಾಯಿತು, ಅಂದರೆ ಫಸ್ಟ್ ಫ್ಲೋರ್. ಇಲ್ಲಿ 4 ಫ್ಲೋರ್ ಇದೆ, ಇದೇ ಥರ ಗ್ರೌಂಡ್ ಫ್ಲೋರ್ ಬಿಟ್ಟು 4 ಫ್ಲೋರ್ ಇದೆ. ಅದಾದಮೇಲೆ ನಮಗೆ ಟೆರೆಸಲ್ಲಿ ಅದೇ ಬಟ್ಟೆ ವಾಶ್ ಮಾಡಿ ಬಟ್ಟೆ ಹಾಕೋಕ್ಕೆ ಜಾಗ ಇದೆ. ನಾವು ತುಂಬ ಅಲ್ಲಿ ತನಕ ಹತ್ತಿ ಹೋಗಲ್ಲ, ಯಾಕಂದರೆ ಫಸ್ಟ್ ಫ್ಲೋರಲ್ಲೇ ಇರೋದ್ರಿಂದ ವಾಶ್ರೂಮ್ ಕ್ಲೀನಾಗಿರುತ್ತಲ್ಲ. ವಾರಕ್ಕೆ 2 ಸಲ ರೂಮ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ ಆಂಟಿಯವರು. ಹಂಗಾಗಿ ನಾವಿಲ್ಲೇ ವಾಶ್ ಮಾಡ್ಕೋತೀವಿ, ಅಂತ ಸ್ಟ್ರೆಸ್ ತೊಗೊಳಲ್ಲ ಮೇಲೆ ಕತ್ತಿ ಹೋಗಿ ಹಾಕಿ ಬರೋಕ್ಕೆ, ಮೇಲೆ ತನಕ ಹೋಗಿ ಒಗ್ದು ಬರೋಕ್ಕೆ. ಬಟ್ ಹಾಕಕ್ಕೆ ಅಲ್ಲಿಗೆ ಹೋಗಲೇಬೇಕು. ಅದರ ಬಿಸಿಲಲ್ಲಿ, ಇವಾಗಿರೋ ಬಿಸಿಲಿಗೆ ಇಲ್ಲೇ ಒಗ್ದು ನಾವು ಹೋಗ್ತೀವಿ. ಇಷ್ಟೊತ್ತು ನಮ್ಮದು ರೂಮ್ ಟೂರ್ ಮಾಡಿದಂಥ ಕಲಾವಿದೆ ಇವರೇ. ಅದೇ ಡೋರು, ಗ್ರೌಂಡ್ ಫ್ಲೋರು. ಅಲ್ಲಿಂದ ಬಂದರೆ ಹಿಂಗೆ ಬಂದು ದಿಸ್ ಇಸ್ ಫಸ್ಟ್ ಫ್ಲೋರ್. ಇಲ್ಲಿ ಬಂದರೆ ನಮ್ಮದು ದಿಸ್ ಈಸ್ ಅವರ್ 107 KRS ಎಸ್ಸು ಎರೆಸೊಳಗಿನ ಚಪ್ಪಿಸಿ ಕಾವ್ಯ ರಕ್ಷಕ ಸ್ನೇಹಾಸು. ಫಸ್ಟ್ ಬಂದರೆ ಫಸ್ಟ್ ಇಸ್ ಬೆಸ್ಟ್ ಅನ್ಸುತ್ತೆ. ಹಲೋ ಗಾಯ್ಸ್. ಓ ಆಚೆಯಿಂದ ಬಾ. ಅದೇ ಹೋಗು, ಕಂಟಿನ್ಯೂಟಿ ಇರಲ್ಲ.